ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅಂಥವರಿಗೆ ಬಂಪರ್ ಗುಡ್ ನ್ಯೂಸ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಬರ್ತಾ ಇದೆ. ಇಲ್ಲಿ ಏನು ರೇಷನ್ ಕಾರ್ಡ್ ಇದ್ದವರಿಗೆ ರಾತ್ರಿ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗುಡ್ ನ್ಯೂಸು ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಅಪ್ಡೇಟ್ ಇದೆ, ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ರೈತರಿಗೆ ತುಂಬ ಒಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಏನು ಕತೆ ಅಂದರೆ ಈಗ ಫುಲ್ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇರುವಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ರೈತರಿಗಂತೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಸ್ನೇಹಿತರೆ, ಹಾಗಾದರೆ ಇಲ್ಲಿ ತುಂಬ ಜನ ರೈತರು ಕೇಳ್ತಾ ಇದ್ದೀರಾ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನೀವು ವಿಡಿಯೋವನ್ನು ಮಾಡ್ತಾ ಇದ್ದೀರಾ ಆದರೂ ಕೂಡ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ಅಂದರೆ ಈಗ ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾಕೆ ಹಣ ಜಮೆ ಆಗ್ತಾ ಇಲ್ಲ? ಮತ್ತು ಈಗ ಇಲ್ಲಿ ರೇಷನ್ ಕಾರ್ಡ್ದಾರರಿಗೆ ಒಂದಿಷ್ಟು ಅಪ್ಡೇಟ್ಗಳಿದೆ ಈ ಒಂದು ವಿಡಿಯೋದ ಮೂಲಕ ನನಗೆ ಬನ್ನಿ ತಿಳಿಸ್ಕೊಡ್ತೀನಿ. ಯಾರಿಗೆ ಸರ್ಕಾರದಿಂದ ಏನೇನು ಅಪ್ಡೇಟ್ಗಳು ಬರ್ತಾ ಇದೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಹಾಗಾದರೆ ಈ ಒಂದು ಅಪ್ಡೇಟ್ ಮೂಲಕ ನಾನು ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ರೇಷನ್ ಕಾರ್ಡ್ದಾರರಿಗೆ ಬಂಪರ್ ಗುಡ್ ನ್ಯೂಸ್. ಕರೆಕ್ಟ್, ನೀವು ಕೇಳ್ತಾ ಇರುವಂಥದ್ದು 100% ಕರೆಕ್ಟ್. ರೇಷನ್ ಕಾರ್ಡ್ದಾರರಿಗೆ ಬಂಪರ್ ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಇದೆ, ಏನು ಕತೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮ ಎಲ್ಲ ರೇಷನ್ ಕಾರ್ಡ್ದಾರರಿಗೆ ಏನು ಗೃಹಲಕ್ಷ್ಮಿ ಹಣ ಅಂತೂ ನಾನು ನಿಮಗೆ ಲಾಸ್ಟ್ ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ಯೋಜನೆಯಲ್ಲಿ ಏನು ಅಕ್ಕಿ ಮತ್ತು ರಾಗಿ ಅನ್ನುವಂಥದ್ದು ಡಬ್ಬಲ್ ಆಗ್ತಾಯಿದೆ. ಅಂತಂದರೆ ಈಗ ನಿಮ್ಗೆ 10 kg ಕೊಡ್ತಾಯಿದ್ರೆ ಅಕ್ಕಿ ಮತ್ತು ರಾಗಿ, ಅದು 20 kg ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು, ಅಂದರೆ ಅದು ಡಬ್ಬಲ್ ಆಗ್ತಾ ಇರುವಂಥದ್ದು. ಇದು ಮೇಯ್ನ್ ಅಪ್ಡೇಟ್. ಇದು ಮೇಯ್ನ್ ಅಪ್ಡೇಟ್, ಅರ್ಥ ಆಯಿತಾ? ಇದು ಮೇಯ್ನ್ ಅಪ್ಡೇಟ್. ಈ ಒಂದು ಯೋಜನೆಯಲ್ಲಿ ಮೇಯ್ನ್ ಅಪ್ಡೇಟ್ ಇದು. ಅಕ್ಕಿ ಮತ್ತು ರಾಗಿ ಡಬ್ಬಲ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅಂದರೆ ಈಗ ಸರ್ಕಾರ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ 100% ಆಗಿ ನಾವು ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರದ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇರುವಂಥದ್ದು ತಪ್ಪಲ್ಲ. 100% ಕೊಡಬೇಕಾಗ್ತದೆ. ಅಕ್ಕಿ ಮತ್ತು ರಾಗಿ ಜಾಸ್ತಿ ಕೊಟ್ಟರೆ ತುಂಬ ಒಳ್ಳೆಯದು. ರೇಷನ್ ಕಾರ್ಡ್ದಾರರಿಗೆ, ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಅಂಥವರಿಗೆ ಈ ಒಂದು ಮಾಹಿತಿ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಜನರು ಕೇಳ್ತಾ ಇದ್ದೀರ ನನ್ನ ಹತ್ರ, ಸರ್ ಏನೂ ಕೂಡ ಅಪ್ಡೇಟ್ ಇಲ್ವಾ, ಏನೂ ಕೂಡ ಅಪ್ಡೇಟ್ ಇಲ್ವಾ ಅನ್ನುವಂಥದ್ದು. ನಾನು ಹೇಳಿದೆ ನಿಮಗೆ ಒಂದು ಅಪ್ಡೇಟ್. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ನಾನು ನಿಮಗೆ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸಿಂಪಲಾಗಿ ಹೇಳ್ತೀನಿ, ಕೇಳಿ. ಜಾಸ್ತಿ ಏನೂ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಪಿಂಚಣಿ ಹಣ, ಎರಡನೇ ಅಪ್ಡೇಟ್ ಪಿಂಚಣಿ ಹಣ. ಫಸ್ಟ್ ಅಪ್ಡೇಟ್ ನಾನು ಹೇಳಿದೆ ನಿಮಗೆ, ರಾಗಿ ಮತ್ತು ಅಕ್ಕಿ ಜಾಸ್ತಿ ಆಗ್ತಾಯಿದೆ, ಅಂದರೆ ಡಬ್ಬಲ್ ಆಗುವಂಥ ಎಲ್ಲ ಸಾಧ್ಯತೆ ಎಲ್ಲ 100% ಡಬ್ಬಲ್ ಆಗಿಬಿಟ್ಟಿದೆ. ಈಗಲೇ ಸರ್ಕಾರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ, ರಾಗಿ ಮತ್ತು ಅಕ್ಕಿಯನ್ನು ಜಾಸ್ತಿ ಮಾಡ್ತೀವಿ ನಾವು ಅನ್ನುವಂಥದ್ದು. ಆಯಿತು, ಇದು ಸೆಕೆಂಡ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಈಗ ಇದನ್ನು ಬಿಟ್ಟರೆ ಈಗ ಪಿಂಚಣಿ ಹಣ ಜಮೆ ಆಗುತ್ತೆ. ನಾನು ಹೇಳಿದೆ ಪಿಂಚಣಿ ಹಣ 100% ಆಗಿ ಜಮೆ ಆಗ್ತಾಯಿದೆ. ಪೆನ್ಷನ್ ಹಣ ಎಲ್ರಿಗೂ ಬರ್ತಾಯಿದೆ. ಅಂದರೆ ತುಂಬ ಜನ ಕೇಳಿದ್ರಿ ಯಾವ್ಯಾವ ಜಿಲ್ಲೆಗಳಿಗೆ ಏನು ಕತೆ ಅನ್ನುವಂಥ. ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಕಂಪ್ಲೀಟ್ಲಿ ಆ ಒಂದು ಲಿಸ್ಟಲ್ಲಿರುವಂಥ ಜಿಲ್ಲೆಗಳನ್ನು ಹೇಳ್ತೀನಿ. ನಾನು ಚೂರು ತಡೀರಿ. ಎಸ್, ಹೌದು, ಈ ಇಷ್ಟು ಜಿಲ್ಲೆಗಳಿಗೆ ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟು ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಹಾಸನ. ಇದು ಈ ಲಿಸ್ಟಲ್ಲಿರುವಂಥದ್ದು. ಆ್ಯಂಡ್ ಅದಾದಮೇಲೆ ಇನ್ನೊಂದಿಷ್ಟು ಜಿಲ್ಲೆ ಇದೆ, ಇನ್ನೊಂದು 10 ಜಿಲ್ಲೆ ಇದೆ. ಒಟ್ಟು 20 ಜಿಲ್ಲೆಗಳಿಗೆ ಆರಾಮ್ಸೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಆ ಒಂದಿಷ್ಟು ಲಿಸ್ಟನ್ನು ತೆಗಿತೀನಿ ನೋಡಿ. ಚಿಕ್ಕಮಗಳೂರು, ಕೋಲಾರ, ಬಳ್ಳಾರಿ, ಹಾವೇರಿ ಆ್ಯಂಡ್ ಮಂಡ್ಯ, ಬೆಳಗಾವಿ, ರಾಯಚೂರು, ತುಮಕೂರು. ಆ್ಯಂಡ್ ಅದಾದಮೇಲೆ ನಿಮಗೆ ಚಿಕ್ಕಬಳ್ಳಾಪುರ, ರಾಮನಗರ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಉಡುಪಿ, ಶಿವಮೊಗ್ಗ. ಆ್ಯಂಡ್ ಐ ಥಿಂಕ್ ಇದಾದಮೇಲೂ ಕೂಡ ಇನ್ನಿಷ್ಟು ಜಿಲ್ಲೆಗಳಿಗೂ ಜಮೆ ಆಗುತ್ತೆ. ಆದರೆ ಅದೆರಡು ಜಿಲ್ಲೆಗಳು ಯಾವುದಪ್ಪ ಅಂತಂದರೆ, ಫಸ್ಟು ಒಂದು ಹಾಸನ. ಆ್ಯಂಡ್ ಅದಾದಮೇಲೆ ಇನ್ನು ನಾನು ಹಾಸನ ಅಲ್ಲ, ಬಳ್ಳಾರಿ, ಬೀದರ್, ವಿಜಯನಗರ, ವಿಜಯಪುರ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ. ಆ್ಯಂಡ್ ಇದಾದಮೇಲೆ ಹುಬ್ಬಳ್ಳಿ, ಧಾರವಾಡ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ದಾವಣಗೆರೆ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ, ಅಂದರೆ ಇದಿಷ್ಟೇ ಜಿಲ್ಲೆಗಳಿಗೆ ಬರುತ್ತೆ ಅಥವಾ ಈ ಜಿಲ್ಲೆಗಳಿಗೆ ಮಾತ್ರವಂತ ತುಂಬ ಜನ ಕೇಳ್ತಾರೆ. ಅಲ್ಲ, ಇನ್ನೂ ಜಿಲ್ಲೆಗಳಿಗೆ ಬಂದರೂ ಬರಬಹುದು. ಆದರೆ ಇದು ಮ್ಯಾಂಡೇಟ್ರಿ ಫಿಕ್ಸ್. ಇಷ್ಟು ಜಿಲ್ಲೆಗಳಿಗೆ 100% ಬಂದೇ ಬರುತ್ತೆ. ಇದು ಮ್ಯಾಟ್ರ್. ಹಾಗಾಗಿ ಆ್ಯಂಡ್ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಹೇಳ್ತಾ ಹೋಗ್ತೀನಿ ನಾನು. ಒಟ್ಟಿನಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದ್ದರೆ, ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ, ಅದು BPL ಕಾರ್ಡ್ ಇದ್ದರೆ 100% ಈ ಒಂದಿಷ್ಟು ಥಿಂಗ್ಸ್ ನಾನು ಏನು ಹೇಳಿದೆ 100% ನಿಮ್ಗೆ ಸಿಗುತ್ತೆ. ಅಂದರೆ ಈ ಒಂದಿಷ್ಟು ವಿಚಾರಗಳು, ಈ ಒಂದಿಷ್ಟು ಬೆನಿಫಿಟ್ಗಳು 100% ಸಿಗುತ್ತೆ. 100% ಶ್ಯೋರ್. ಅರ್ಥ ಆಯಿತು? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಅಯ್ಯೋ ನಮ್ಗೆ ಬರ್ತಾಯಿಲ್ಲ, ಬೇಡ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅರ್ಥ ಆಯಿತಾ? ಈ ಒಂದಿಷ್ಟು ಬೆನಿಫಿಟ್ಗಳು 100% ನಿಮ್ಗೆ ಸಿಗುತ್ತೆ. ಶ್ಯೋರ್, ಗ್ಯಾರಂಟಿ. ಯಾಕಂತಂದರೆ
ಇದು ಸರ್ಕಾರ ಕೊಡ್ತಾ ಇರುವಂಥ ಒಂದು ಮೈನ್ ಥಿಂಗ್. ಆ್ಯಂಡ್ ಈ ಒಂದು 3 ವಿಚಾರಗಳು ಏನಿದೆ 100% ಸಿಗುತ್ತೆ ನಿಮಗೆ. ಅದು ಎಲ್ಲ ಒಂದು ಹಣ ಆಗಿರ್ಬೋದು, ಅಥವಾ ನಿಮಗೆ ಕೆಲವು ಬಾರಿ ಸ್ವಲ್ಪ ಲೇಟ್ ಆಗ್ಬೋದು, ಬೇಗ ಆಗ್ಬೋದು, ಎಲ್ಲ ಹೇಳಲಿಕ್ಕಾಗಲ್ಲ. ಅಂದರೆ ಈಗ ಇದೇ ಟೈಮಲ್ಲಿ ಬರುತ್ತೆ ಅದೇ ಟೈಮಲ್ಲಿ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ, ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬಟ್ 100% ಇದು ಸರ್ಕಾರ ಕೊಡ್ತಾ ಇರುವಂಥ ಒಂದು ಗ್ಯಾರಂಟಿ ಇದ್ದಂಗೆ. ಆ್ಯಂಡ್ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಯಾವುದಕ್ಕೆ ಅಪ್ಲೈ ಮಾಡಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಅಪ್ಲೈ ಮಾಡಬೇಕಾ, ಮತ್ತು ಪುನಃ ಅಪ್ಲೈ ಮಾಡಬೇಕಾ? 100% ಅಪ್ಲೈ ಮಾಡುವಂಥದ್ದು ಏನಿಲ್ಲ, ಅಂದರೆ ಅಪ್ಲೈ ಮಾಡಬೇಕಂತ ಮತ್ತೇನಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ಇದು ತುಂಬ ಜನ ಹೇಳ್ತಾ ಇದ್ದಾರೆ ಈಗ, ಮತ್ತು ತುಂಬ ಜನ ನ್ಯೂಸಲ್ಲೂ ಕೂಡ ಹೇಳ್ತಾ ಇದ್ದಾರೆ, ನ್ಯೂಸಲ್ಲೂ ಕೂಡ ಬರ್ತಾ ಇದೆ ಅಪ್ಲೈ ಬೇಡ, ಅದೇ ಅವರಿಗೆ ಯಾರಿಗೆ ಮುಂಚೆ ಅವರಿಗಿತ್ತು ಅವರಿಗೆ ಕೊಡ್ತೀವಿ ಅನ್ನುವಂಥದ್ದು. ಅದು ಒಳ್ಳೆಯದು. ಆ್ಯಂಡ್ ಪೆನ್ಷನ್ ಹಣನೂ ಕೂಡ ಎಲ್ರಿಗೂ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಯಾರಿಗೆ ಯಾವ ಹಣ ಬಂದಿದೆ ಏನು ಕತೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ಇದಿಷ್ಟು ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ.